ಇದರಲ್ಲಿ ಉತ್ತರ ಪ್ರದೇಶದಲ್ಲಿ ಮತ್ತು ಬೇರೆ ಬೇರೆ ಬಿ ಜೆ ಪಿ ರಾಜ್ಯಗಳು ಇದ್ದಾರಲ್ಲ, ಅಧಿಕಾರದಲ್ಲಿರ್ತಕ್ಕಂಥ ರಾಜ್ಯಗಳಲ್ಲಿ ಈ ರೀತಿ ಘಟನೆ ನಡೀತಿಲ್ವಾ? ನಡೀತಾ ಇದೆ. ಇದೇ ಬಿ ಜೆ ಪಿ ಸರ್ಕಾರ ಇದ್ದಾಗ 4 ವರ್ಷ ಪೊಲೀಸ್ ನೈತಿಕಗಿರಿ ಯಾರು ಮಾಡ್ತಾಯಿದ್ರು? ಬಿ ಜೆ ಪಿ ಕಾರ್ಯಕರ್ತರು ಮಾಡ್ತಾಯಿದ್ರು, ಬಜರಂಗ್ ದಳ್ ಮಾಡ್ತಾಯಿದ್ರು. ಅಲ್ಲೆಲ್ಲ ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಅಲ್ಲೆಲ್ಲ ಹೋಗಿ ಪಾರ್ಕ್ಗಳಲ್ಲಿ ಯಾರನ್ನ ಕೂತಿದ್ರೆ ಅವ್ರು ಹಿಡ್ಕೊಂಡು ಹಿಡಿಯೋದು, ಮತ್ತು ಇದರಲ್ಲಿ ಪಬ್ಗಳಲ್ಲಿ ಅಲ್ಲಿ ಹೋಗಿ ಹೊಡೆದಿದ್ದು, ಗಲಾಟೆ ಮಾಡಿದ್ದು ಬಿ ಜೆ ಪಿಯವರ. ಈಗ ಸೋಮಣ್ಣವರು ಹಾರಕ್ಕೆ ಉತ್ತರ ಕೊಟ್ಟವರು ಅಷ್ಟೇ. ಈಗ ನಾವೊಂದು ಸ್ಟ್ಯಾಟಿಸ್ಟಿಕ್ಸ್ ತೊಗೊಳ್ಳೋಣ. ಆ ಸ್ಟ್ಯಾಟಿಸ್ಟಿಕ್ಸ್ ತೊಗೊಂಡ್ರೆ ಅತಿ ಹೆಚ್ಚು ಕೋಮುಗಲಭೆಗಳಾಗಿರೋದು ನಮ್ಮ ದೇಶದಲ್ಲಿ ಬಿ ಜೆ ಪಿ ಸರ್ಕಾರ ಬಂದಿದೆ. ಆಮೇಲೆ ಅಲ್ಲಿ ನಮ್ಮ ಬಾರ್ಡ್ರಲ್ಲಿ ಅತಿ ಹೆಚ್ಚು ಜನ ಸತ್ತಿರ್ತಕ್ಕಂಥದ್ದು ನಮ್ಮ ಯೋಧರು ಬಿ ಜೆ ಪಿ ಬಂದಮೇಲೆ. ಪಾಕಿಸ್ತಾನ ಮತ್ತು ಚೈನಾ ನಮಗೂ ಅವ್ರಿಗೂ ಚಕಮಕಿ ಆಗುತ್ತಲ್ಲ, ಅತಿ ಹೆಚ್ಚು ಆಗಿರ್ತಕ್ಕಂಥದ್ದು ಬಿ ಜೆ ಪಿ ಬಂದಮೇಲೆ. ದೇಶದಲ್ಲಿ ಅತಿ ಹೆಚ್ಚು ಕೋಮುಗಲಭೆಗಳಾಗ್ತಾ ಇರ್ತಕ್ಕಂಥದ್ದು ಬಿ ಜೆ ಪಿ ಅಧಿಕಾರಕ್ಕೆ ಬಂದಿದೆ. ಕಾಂಗ್ರೆಸ್ ಸರ್ಕಾರ ಯಾವತ್ತೂ ಕೂಡ ಸಾಮರಸ್ಯವನ್ನು ಕಾಪಾಡ್ಕೊಳ್ಳೋದು. ಕಾಂಗ್ರೆಸ್ ಪಕ್ಷ ಯಾರಿಗೂ ಕೂಡ ಎತ್ಕಟ್ಟೋದು, ಚಿವುಟೋದು ಅದೆಲ್ಲ ಏನೂ ಮಾಡೋದಿಲ್ಲ. ಆಮೇಲೆ ನಮ್ಮ ಸರ್ಕಾರ ಯಾರೇ ತಪ್ಪು ಮಾಡಲಿ, ನಮ್ಮ ಪಕ್ಷದವ್ರು ತಪ್ಪು ಮಾಡಿದ್ರು ಕೂಡ ಬಲಿ ಹಾಕಿ ಅಂತ ನಾನು ಹಿಂದೆ ಗೃಹ ಮಂತ್ರಿ ಆಗಿದ್ದಾಗಲೇ ನಾನು ಭಾಳ ಸ್ಪಷ್ಟವಾಗಿ ಸಂದೇಶವನ್ನು ಕೊಟ್ಟಿದ್ದೆ. ಈಗಲೂ ಅಷ್ಟೇ, ಯಾರೇ ತಪ್ಪು ಮಾಡಲಿ ನಾವೇನು ಹಿಂದೆ ಮುಂದೆ ನೋಡೋಕೆ ಹೋಗಲ್ಲ. ನಮ್ಮ ಪಕ್ಷದವ್ರು ಮಾಡಿದ್ರು ತಪ್ಪೆ, ಪಿ ಎಫ್ ಐನವ್ರು ಮಾಡಿದ್ರು ತಪ್ಪೆ, ಬಿ ಜೆ ಪಿಯವ್ರು ಮಾಡಿದ್ರು ತಪ್ಪೆ. ಇದರಲ್ಲಿ ಉತ್ತರ ಪ್ರದೇಶದಲ್ಲಿ ಮತ್ತು ಬೇರೆ ಬೇರೆ ಬಿ ಜೆ ಪಿ ರಾಜ್ಯಗಳು ಇದ್ದಾರಲ್ಲ, ಅಧಿಕಾರದಲ್ಲಿರ್ತಕ್ಕಂಥ ರಾಜ್ಯಗಳಲ್ಲಿ ಈ ರೀತಿ ಘಟನೆ ನಡೀತಿಲ್ವಾ? ನಡೀತಾ ಇದೆ. ಇದೇ ಬಿ ಜೆ ಪಿ ಸರ್ಕಾರ ಇದ್ದಾಗ 4 ವರ್ಷ ಪೊಲೀಸ್ ನೈತಿಕಗಿರಿ ಯಾರು ಮಾಡ್ತಾಯಿದ್ರು? ಬಿ ಜೆ ಪಿ ಕಾರ್ಯಕರ್ತರು ಮಾಡ್ತಾಯಿದ್ರು, ಬಜರಂಗ್ ದಳ್ ಮಾಡ್ತಾಯಿದ್ರು. ಅಲ್ಲೆಲ್ಲ ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಅಲ್ಲೆಲ್ಲ ಹೋಗಿ ಪಾರ್ಕ್ಗಳಲ್ಲಿ ಯಾರನ್ನ ಕೂತಿದ್ರೆ ಅವ್ರು ಹಿಡ್ಕೊಂಡು ಹಿಡಿಯೋದು, ಮತ್ತು ಇದರಲ್ಲಿ ಪಬ್ಗಳಲ್ಲಿ ಅಲ್ಲಿ ಹೋಗಿ ಹೊಡೆದಿದ್ದು, ಗಲಾಟೆ ಮಾಡಿದ್ದು ಬಿ ಜೆ ಪಿಯವರ. ಈಗ ಸೋಮಣ್ಣವರು ಹಾರಕ್ಕೆ ಉತ್ತರ ಕೊಟ್ಟವರು ಅಷ್ಟೇ. ಈಗ ನಾವೊಂದು ಸ್ಟ್ಯಾಟಿಸ್ಟಿಕ್ಸ್ ತೊಗೊಳ್ಳೋಣ. ಆ ಸ್ಟ್ಯಾಟಿಸ್ಟಿಕ್ಸ್ ತೊಗೊಂಡ್ರೆ ಅತಿ ಹೆಚ್ಚು ಕೋಮುಗಲಭೆಗಳಾಗಿರೋದು ನಮ್ಮ ದೇಶದಲ್ಲಿ ಬಿ ಜೆ ಪಿ ಸರ್ಕಾರ ಬಂದಿದೆ. ಆಮೇಲೆ ಅಲ್ಲಿ ನಮ್ಮ ಬಾರ್ಡ್ರಲ್ಲಿ ಅತಿ ಹೆಚ್ಚು ಜನ ಸತ್ತಿರ್ತಕ್ಕಂಥದ್ದು ನಮ್ಮ ಯೋಧರು ಬಿ ಜೆ ಪಿ ಬಂದಮೇಲೆ. ಪಾಕಿಸ್ತಾನ ಮತ್ತು ಚೈನಾ ನಮಗೂ ಅವ್ರಿಗೂ ಚಕಮಕಿ ಆಗುತ್ತಲ್ಲ, ಅತಿ ಹೆಚ್ಚು ಆಗಿರ್ತಕ್ಕಂಥದ್ದು ಬಿ ಜೆ ಪಿ ಬಂದಮೇಲೆ. ದೇಶದಲ್ಲಿ ಅತಿ ಹೆಚ್ಚು ಕೋಮುಗಲಭೆಗಳಾಗ್ತಾ ಇರ್ತಕ್ಕಂಥದ್ದು ಬಿ ಜೆ ಪಿ ಅಧಿಕಾರಕ್ಕೆ ಬಂದಿದೆ. ಕಾಂಗ್ರೆಸ್ ಸರ್ಕಾರ ಯಾವತ್ತೂ ಕೂಡ ಸಾಮರಸ್ಯವನ್ನು ಕಾಪಾಡ್ಕೊಳ್ಳೋದು. ಕಾಂಗ್ರೆಸ್ ಪಕ್ಷ ಯಾರಿಗೂ ಕೂಡ ಎತ್ಕಟ್ಟೋದು, ಚಿವುಟೋದು ಅದೆಲ್ಲ ಏನೂ ಮಾಡೋದಿಲ್ಲ. ಆಮೇಲೆ ನಮ್ಮ ಸರ್ಕಾರ ಯಾರೇ ತಪ್ಪು ಮಾಡಲಿ, ನಮ್ಮ ಪಕ್ಷದವ್ರು ತಪ್ಪು ಮಾಡಿದ್ರು ಕೂಡ ಬಲಿ ಹಾಕಿ ಅಂತ ನಾನು ಹಿಂದೆ ಗೃಹ ಮಂತ್ರಿ ಆಗಿದ್ದಾಗಲೇ ನಾನು ಭಾಳ ಸ್ಪಷ್ಟವಾಗಿ ಸಂದೇಶವನ್ನು ಕೊಟ್ಟಿದ್ದೆ. ಈಗಲೂ ಅಷ್ಟೇ, ಯಾರೇ ತಪ್ಪು ಮಾಡಲಿ ನಾವೇನು ಹಿಂದೆ ಮುಂದೆ ನೋಡೋಕೆ ಹೋಗಲ್ಲ. ನಮ್ಮ ಪಕ್ಷದವ್ರು ಮಾಡಿದ್ರು ತಪ್ಪೆ, ಪಿ ಎಫ್ ಐನವ್ರು ಮಾಡಿದ್ರು ತಪ್ಪೆ, ಬಿ ಜೆ ಪಿಯವ್ರು ಮಾಡಿದ್ರು ತಪ್ಪೆ. ಇದರಲ್ಲಿ ಉತ್ತರ ಪ್ರದೇಶದಲ್ಲಿ ಮತ್ತು ಬೇರೆ ಬೇರೆ ಬಿ ಜೆ ಪಿ ರಾಜ್ಯಗಳು ಇದ್ದಾರಲ್ಲ, ಅಧಿಕಾರದಲ್ಲಿರ್ತಕ್ಕಂಥ ರಾಜ್ಯಗಳಲ್ಲಿ ಈ ರೀತಿ ಘಟನೆ ನಡೀತಿಲ್ವಾ? ನಡೀತಾ ಇದೆ. ಇದೇ ಬಿ ಜೆ ಪಿ ಸರ್ಕಾರ ಇದ್ದಾಗ 4 ವರ್ಷ ಪೊಲೀಸ್ ನೈತಿಕಗಿರಿ ಯಾರು ಮಾಡ್ತಾಯಿದ್ರು? ಬಿ ಜೆ ಪಿ ಕಾರ್ಯಕರ್ತರು ಮಾಡ್ತಾಯಿದ್ರು, ಬಜರಂಗ್ ದಳ್ ಮಾಡ್ತಾಯಿದ್ರು. ಅಲ್ಲೆಲ್ಲ ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಅಲ್ಲೆಲ್ಲ ಹೋಗಿ ಪಾರ್ಕ್ಗಳಲ್ಲಿ ಯಾರನ್ನ ಕೂತಿದ್ರೆ ಅವ್ರು ಹಿಡ್ಕೊಂಡು ಹಿಡಿಯೋದು, ಮತ್ತು ಇದರಲ್ಲಿ ಪಬ್ಗಳಲ್ಲಿ ಅಲ್ಲಿ ಹೋಗಿ ಹೊಡೆದಿದ್ದು, ಗಲಾಟೆ ಮಾಡಿದ್ದು ಬಿ ಜೆ ಪಿಯವರ. ಈಗ ಸೋಮಣ್ಣವರು ಹಾರಕ್ಕೆ ಉತ್ತರ ಕೊಟ್ಟವರು ಅಷ್ಟೇ. ಈಗ ನಾವೊಂದು ಸ್ಟ್ಯಾಟಿಸ್ಟಿಕ್ಸ್ ತೊಗೊಳ್ಳೋಣ. ಆ ಸ್ಟ್ಯಾಟಿಸ್ಟಿಕ್ಸ್ ತೊಗೊಂಡ್ರೆ ಅತಿ ಹೆಚ್ಚು ಕೋಮುಗಲಭೆಗಳಾಗಿರೋದು ನಮ್ಮ ದೇಶದಲ್ಲಿ ಬಿ ಜೆ ಪಿ ಸರ್ಕಾರ ಬಂದಿದೆ. ಆಮೇಲೆ ಅಲ್ಲಿ ನಮ್ಮ ಬಾರ್ಡ್ರಲ್ಲಿ ಅತಿ ಹೆಚ್ಚು ಜನ ಸತ್ತಿರ್ತಕ್ಕಂಥದ್ದು ನಮ್ಮ ಯೋಧರು ಬಿ ಜೆ ಪಿ ಬಂದಮೇಲೆ. ಪಾಕಿಸ್ತಾನ ಮತ್ತು ಚೈನಾ ನಮಗೂ ಅವ್ರಿಗೂ ಚಕಮಕಿ ಆಗುತ್ತಲ್ಲ, ಅತಿ ಹೆಚ್ಚು ಆಗಿರ್ತಕ್ಕಂಥದ್ದು ಬಿ ಜೆ ಪಿ ಬಂದಮೇಲೆ. ದೇಶದಲ್ಲಿ ಅತಿ ಹೆಚ್ಚು ಕೋಮುಗಲಭೆಗಳಾಗ್ತಾ ಇರ್ತಕ್ಕಂಥದ್ದು ಬಿ ಜೆ ಪಿ ಅಧಿಕಾರಕ್ಕೆ ಬಂದಿದೆ. ಕಾಂಗ್ರೆಸ್ ಸರ್ಕಾರ ಯಾವತ್ತೂ ಕೂಡ ಸಾಮರಸ್ಯವನ್ನು ಕಾಪಾಡ್ಕೊಳ್ಳೋದು. ಕಾಂಗ್ರೆಸ್ ಪಕ್ಷ ಯಾರಿಗೂ ಕೂಡ ಎತ್ಕಟ್ಟೋದು, ಚಿವುಟೋದು ಅದೆಲ್ಲ ಏನೂ ಮಾಡೋದಿಲ್ಲ.
ಆಮೇಲೆ ನಮ್ಮ ಸರ್ಕಾರ ಯಾರೇ ತಪ್ಪು ಮಾಡಲಿ, ನಮ್ಮ ಪಕ್ಷದವ್ರು ತಪ್ಪು ಮಾಡಿದ್ರು ಕೂಡ ಬಲಿ ಹಾಕಿ ಅಂತ ನಾನು ಹಿಂದೆ ಗೃಹ ಮಂತ್ರಿ ಆಗಿದ್ದಾಗಲೇ ನಾನು ಭಾಳ ಸ್ಪಷ್ಟವಾಗಿ ಸಂದೇಶವನ್ನು ಕೊಟ್ಟಿದ್ದೆ. ಈಗಲೂ ಅಷ್ಟೇ, ಯಾರೇ ತಪ್ಪು ಮಾಡಲಿ ನಾವೇನು ಹಿಂದೆ ಮುಂದೆ ನೋಡೋಕೆ ಹೋಗಲ್ಲ. ನಮ್ಮ ಪಕ್ಷದವ್ರು ಮಾಡಿದ್ರು ತಪ್ಪೆ, PFIನವ್ರು ಮಾಡಿದ್ರು ತಪ್ಪೆ, BJP ಅವ್ರು ಮಾಡಿದ್ರು ತಪ್ಪೆ. ಇದರಲ್ಲಿ ಉತ್ತರ ಪ್ರದೇಶದಲ್ಲಿ ಮತ್ತು ಬೇರೆ ಬೇರೆ BJP ರಾಜ್ಯಗಳು ಇದ್ದಾರಲ್ಲ, ಅಧಿಕಾರದಲ್ಲಿರ್ತಕ್ಕಂಥ ರಾಜ್ಯಗಳಲ್ಲಿ ಈ ರೀತಿ ಘಟನೆ ನಡೀತಾ ಇದೆ. ಇದೇ BJP ಸರ್ಕಾರ ಇದ್ದಾಗ 4 ವರ್ಷ ಪೊಲೀಸ್ ನೈತಿಕಗಿರಿ ಯಾರು ಮಾಡ್ತಾಯಿದ್ರು? BJP ಕಾರ್ಯಕರ್ತರು ಮಾಡ್ತಾಯಿದ್ರು, ಬಜರಂಗದವ್ರು ಮಾಡ್ತಾಯಿದ್ರು. ಅಲ್ಲೆಲ್ಲ ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಅಲ್ಲೆಲ್ಲ ಹೋಗಿ ಪಾರ್ಕ್ಗಳಲ್ಲಿ ಯಾರನ್ನ ಕೂತಿದ್ರೆ ಅವ್ರು ಹಿಡ್ಕೊಂಡು ಹಿಡಿಯೋದು, ಮತ್ತು ಇದರಲ್ಲಿ ಪಬ್ಬುಗಳಲ್ಲಿ ಅಲ್ಲಿ ಹೋಗಿ ಹೊಡೆದಿದ್ದು, ಗಲಾಟೆ ಮಾಡಿದ್ದು BJP ಅವರೇ. ಈಗ ಸೋಮಣ್ಣವರು ಹಾರಕ್ಕೆ ಉತ್ತರ ಕೊಟ್ಟವರು ಅಷ್ಟೇ. ಈಗ ನಾವೊಂದು ಸ್ಟ್ಯಾಟಿಸ್ಟಿಕ್ಸ್ ತೊಗೊಳ್ಳೋಣ. ಆ ಸ್ಟ್ಯಾಟಿಸ್ಟಿಕ್ಸ್ ತೊಗೊಂಡ್ರೆ ಅತಿ ಹೆಚ್ಚು ಕೋಮುಗಲಭೆಗಳಾಗಿರೋದು ನಮ್ಮ ದೇಶದಲ್ಲಿ BJP ಸರ್ಕಾರ ಬಂದಿದೆ. ಆಮೇಲೆ ಅಲ್ಲಿ ನಮ್ಮ ಬಾರ್ಡ್ರಲ್ಲಿ ಅತಿ ಹೆಚ್ಚು ಜನ ಸತ್ತಿರ್ತಕ್ಕಂಥದ್ದು ನಮ್ಮ ಯೋಧರು BJP ಬಂದಮೇಲೆ. ಪಾಕಿಸ್ತಾನ ಮತ್ತು ಚೈನಾ ನಮಗೂ ಅವ್ರಿಗೂ ಚಕಮಕಿ ಆಗುತ್ತಲ್ಲ, ಅತಿ ಹೆಚ್ಚು ಆಗಿರ್ತಕ್ಕಂಥದ್ದು BJP ಬಂದಮೇಲೆ. ದೇಶದಲ್ಲೇ ಅತಿ ಹೆಚ್ಚು ಕೋಮುಗಲಭೆಗಳಾಗ್ತಾ ಇರ್ತಕ್ಕಂಥದ್ದು BJP ಅಧಿಕಾರಕ್ಕೆ ಬಂದಿದೆ. ಕಾಂಗ್ರೆಸ್ ಸರ್ಕಾರ ಯಾವತ್ತೂ ಕೂಡ ಸಾಮರಸ್ಯವನ್ನು ಕಾಪಾಡ್ಕೊಳ್ಳೋದು. ಕಾಂಗ್ರೆಸ್ ಪಕ್ಷ ಯಾರಿಗೂ ಕೂಡ ಎತ್ಕಟ್ಟೋದು, ಚಿವುಟೋದು ಅದೆಲ್ಲ ಏನೂ ಮಾಡೋದಿಲ್ಲ. ಆಮೇಲೆ ನಮ್ಮ ಸರ್ಕಾರ ಯಾರೇ ತಪ್ಪು ಮಾಡಲಿ, ನಮ್ಮ ಪಕ್ಷದವ್ರು ತಪ್ಪು ಮಾಡಿದ್ರು ಕೂಡ ಬಲಿ ಹಾಕಿ ಅಂತ ನಾನು ಹಿಂದೆ ಗೃಹ ಮಂತ್ರಿ ಆಗಿದ್ದಾಗಲೇ ನಾನು ಭಾಳ ಸ್ಪಷ್ಟವಾಗಿ ಸಂದೇಶವನ್ನು ಕೊಟ್ಟಿದ್ದೆ. ಈಗಲೂ ಅಷ್ಟೇ, ಯಾರೇ ತಪ್ಪು ಮಾಡಲಿ ನಾವೇನು ಹಿಂದೆ ಮುಂದೆ ನೋಡೋಕೆ ಹೋಗಲ್ಲ. ನಮ್ಮ ಪಕ್ಷದವ್ರು ಮಾಡಿದ್ರು ತಪ್ಪೆ, PFIನವ್ರು ಮಾಡಿದ್ರು ತಪ್ಪೆ, BJP ಅವ್ರು ಮಾಡಿದ್ರು ತಪ್ಪೆ. ಇದರಲ್ಲಿ ಉತ್ತರ ಪ್ರದೇಶದಲ್ಲಿ ಮತ್ತು ಬೇರೆ ಬೇರೆ BJP ರಾಜ್ಯಗಳು ಇದ್ದಾರಲ್ಲ, ಅಧಿಕಾರದಲ್ಲಿರ್ತಕ್ಕಂಥ ರಾಜ್ಯಗಳಲ್ಲಿ ಈ ರೀತಿ ಘಟನೆ ನಡೀತಾ ಇದೆ. ಇದೇ BJP ಸರ್ಕಾರ ಇದ್ದಾಗ 4 ವರ್ಷ ಪೊಲೀಸ್ ನೈತಿಕಗಿರಿ ಯಾರು ಮಾಡ್ತಾಯಿದ್ರು? BJP ಕಾರ್ಯಕರ್ತರು ಮಾಡ್ತಾಯಿದ್ರು, ಬಜರಂಗದವ್ರು ಮಾಡ್ತಾಯಿದ್ರು. ಅಲ್ಲೆಲ್ಲ ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಅಲ್ಲೆಲ್ಲ ಹೋಗಿ ಪಾರ್ಕ್ಗಳಲ್ಲಿ ಯಾರನ್ನ ಕೂತಿದ್ರೆ ಅವ್ರು ಹಿಡ್ಕೊಂಡು ಹಿಡಿಯೋದು, ಮತ್ತು ಇದರಲ್ಲಿ ಪಬ್ಬುಗಳಲ್ಲಿ ಅಲ್ಲಿ ಹೋಗಿ ಹೊಡೆದಿದ್ದು, ಗಲಾಟೆ ಮಾಡಿದ್ದು BJP ಅವರೇ. ಈಗ ಸೋಮಣ್ಣವರು ಹಾರಕ್ಕೆ ಉತ್ತರ ಕೊಟ್ಟವರು ಅಷ್ಟೇ. ಈಗ ನಾವೊಂದು ಸ್ಟ್ಯಾಟಿಸ್ಟಿಕ್ಸ್ ತೊಗೊಳ್ಳೋಣ. ಆ ಸ್ಟ್ಯಾಟಿಸ್ಟಿಕ್ಸ್ ತೊಗೊಂಡ್ರೆ ಅತಿ ಹೆಚ್ಚು ಕೋಮುಗಲಭೆಗಳಾಗಿರೋದು ನಮ್ಮ ದೇಶದಲ್ಲಿ BJP ಸರ್ಕಾರ ಬಂದಿದೆ. ಆಮೇಲೆ ಅಲ್ಲಿ ನಮ್ಮ ಬಾರ್ಡ್ರಲ್ಲಿ ಅತಿ ಹೆಚ್ಚು ಜನ ಸತ್ತಿರ್ತಕ್ಕಂಥದ್ದು ನಮ್ಮ ಯೋಧರು BJP ಬಂದಮೇಲೆ. ಪಾಕಿಸ್ತಾನ ಮತ್ತು ಚೈನಾ ನಮಗೂ ಅವ್ರಿಗೂ ಚಕಮಕಿ ಆಗುತ್ತಲ್ಲ, ಅತಿ ಹೆಚ್ಚು ಆಗಿರ್ತಕ್ಕಂಥದ್ದು BJP ಬಂದಮೇಲೆ. ದೇಶದಲ್ಲೇ ಅತಿ ಹೆಚ್ಚು ಕೋಮುಗಲಭೆಗಳಾಗ್ತಾ ಇರ್ತಕ್ಕಂಥದ್ದು BJP ಅಧಿಕಾರಕ್ಕೆ ಬಂದಿದೆ. ಕಾಂಗ್ರೆಸ್ ಸರ್ಕಾರ ಯಾವತ್ತೂ ಕೂಡ ಸಾಮರಸ್ಯವನ್ನು ಕಾಪಾಡ್ಕೊಳ್ಳೋದು. ಕಾಂಗ್ರೆಸ್ ಪಕ್ಷ ಯಾರಿಗೂ ಕೂಡ ಎತ್ಕಟ್ಟೋದು, ಚಿವುಟೋದು ಅದೆಲ್ಲ ಏನೂ ಮಾಡೋದಿಲ್ಲ. ಆಮೇಲೆ ನಮ್ಮ ಸರ್ಕಾರ ಯಾರೇ ತಪ್ಪು ಮಾಡಲಿ, ನಮ್ಮ ಪಕ್ಷದವ್ರು ತಪ್ಪು ಮಾಡಿದ್ರು ಕೂಡ ಬಲಿ ಹಾಕಿ ಅಂತ ನಾನು ಹಿಂದೆ ಗೃಹ ಮಂತ್ರಿ ಆಗಿದ್ದಾಗಲೇ ನಾನು ಭಾಳ ಸ್ಪಷ್ಟವಾಗಿ ಸಂದೇಶವನ್ನು ಕೊಟ್ಟಿದ್ದೆ. ಈಗಲೂ ಅಷ್ಟೇ, ಯಾರೇ ತಪ್ಪು ಮಾಡಲಿ ನಾವೇನು ಹಿಂದೆ ಮುಂದೆ ನೋಡೋಕೆ ಹೋಗಲ್ಲ. ನಮ್ಮ ಪಕ್ಷದವ್ರು ಮಾಡಿದ್ರು ತಪ್ಪೆ, PFIನವ್ರು ಮಾಡಿದ್ರು ತಪ್ಪೆ, BJP ಅವ್ರು ಮಾಡಿದ್ರು ತಪ್ಪೆ.